ಟಿಪ್ಪರ್ ಲಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಮುಂದಾದ ಅಧಿಕಾರಿಗಳು. ಪರ್ಮಿಟ್ ಇಲ್ಲದ ವಾಹನಗಳನ್ನು ರಸ್ತೆಯಲ್ಲೇ ಬಿಟ್ಟು ಚಾಲಕ ಎಸ್ಕೇಪ್. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರ್ಮಿಟ್ ಇಲ್ಲದೆ ಟಿಪ್ಪರ್ ಲಾರಿಗಳನ್ನ ಚಾಲನೆ ಮಾಡ್ತಾ ಇದ್ದು, ಟಿಪ್ಪರ್ ಲಾರಿಗಳಲ್ಲಿ ಕಲ್ಲು ಮಣ್ಣನ್ನ ಸಾಗಾಟ ಮಾಡ್ತಾ ಇರುವುದು ಕಂಡುಬಂದಿದೆ. ಈ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸಾಲು ಸಾಲು ದೂರುಗಳು ಬಂದ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು ಪರ್ಮಿಟ್ ಇಲ್ಲದ ಲಾರಿಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರ್ಮಿಟ್ ಇಲ್ಲದ ಟಿಪ್ಪರ್ ಲಾರಿಗಳ ತಪಾಸಣೆಗೆ ಮುಂದಾಗಿದ್ರು. ಪ್ರತಿಯೊಂದು ಟಿಪ್ಪರ್ ಗಾಡಿಗಳಲ್ಲಿನ ವಸ್ತುಗಳನ್ನ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ರು. ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇರುವುದನ್ನ ನೋಡಿದ ಪರ್ಮಿಟ್ ಇಲ್ಲದ ಲಾರಿ ಚಾಲಕನೋರ್ವ ಸ್ಥಳದಲ್ಲಿ ಗಾಡಿಯನ್ನ ಬಿಟ್ಟು ಪರಾರಿಯಾಗಿರೋ ಘಟನೆ ನಡೆದಿದೆ. ಇನ್ನು ಈ ಸಂಬಂಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪ ನಿರ್ದೇಶಕಿ ಪದ್ಮಜ ಪ್ರತಿಕ್ರಿಯೆಯನ್ನ ನೀಡಿದ್ದು, ತಪಾಸಣೆ ವೇಳೆ ಯಾವುದೇ ಕಾರಣಕ್ಕೂ ಈ ರೀತಿ ರಸ್ತೆಯಲ್ಲಿ ವಾಹನಗಳನ್ನ ಬಿಟ್ಟು ಹೋಗಬೇಡಿ. ಈ ರೀತಿ ರಸ್ತೆಯಲ್ಲಿ ವಾಹನಗಳನ್ನ ಬಿಟ್ಟು ಹೋದ್ರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ. ಪರ್ಮಿಟ್ ಇಲ್ಲದೇ ಇದ್ದಲ್ಲಿ ಗಾಡಿಯನ್ನ ಬಿಟ್ಟು ಓಡೋಗಬೇಡಿ. ಪರ್ಮಿಟ್ ತೆಗೆದುಕೊಳ್ಳಿ. ಟಿಪ್ಪರ್ ಲಾರಿ ಮಾಲೀಕರು ಕಾನೂನು ಪಾಲನೆ ಮಾಡಿ ಎಂದು ಮನವಿಯನ್ನ ಮಾಡಿಕೊಂಡ್ರು. ಈಗ ನಾವು ಪರ್ಮಿಟ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತೀವಿ. ನಮ್ಮ ಜಿಯಾಲಜಿಸ್ಟ್ಗಳಿದ್ದಾರೆ 4 ಜನ, ಅವರೆಲ್ಲ ಚೆಕ್ ಮಾಡ್ತಿರ್ತಾರೆ. ನಾನು ಚೆಕ್ ಮಾಡ್ತಿರ್ತೀನಿ. ಹೈವೇಲಾಗ್ಲಿ ಅಥವಾ ಕ್ರಷರ್ ಹತ್ರ ಬರೋ ಅಂತ ಲಾರಿಗಳೆಲ್ಲ ವಿತೌಟ್ ಏನು ಪರ್ಮಿಟ್ ಇರೋಲ್ವೋ ಅವ್ರಿಗೆಲ್ಲ ಪೆನಾಲ್ಟಿನೂ ಕಟ್ಸ್ತಾ ಇದ್ವಿ. ಈ ಥರ ನಾವು ಹೋದಾಗ್ಲೂ ಹಂಗೆ ಮಾಡಿದ್ದಾರೆ. ಹಂಗಾಗಿ ನಾವು ಗಾಡಿನೂ ಬಿಟ್ಟಿಲ್ಲ. ಯಾರಿದ್ರು ಸ್ಟಾಫ್ನ ಬಂದು ಅವ್ರು ಬರೋವರೆಗೂ ಇದ್ದು ಆಮೇಲೆ ಪೆನಾಲ್ಟಿ ಕಟ್ಸು ಬಿಟ್ಟಿದ್ದೀನಿ. ಈ ಥರ ಎಲ್ಲ ಸುಮ್ಮನೆ ಓಡೋಗ್ಬಾರ್ದು. ಪರ್ಮಿಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಗಾಡಿನಾರು ಸೈಡ್ಗೆ ಹಾಕಬೇಕು. ಪಬ್ಲಿಕ್ಸ್ಗಳಿಗೂ ತುಂಬ ತೊಂದರೆ ಆಗುತ್ತೆ. ಈಗ ಗಾಡಿ ಹೋಗ್ತಾ ಇರುತ್ತೆ, ಮಧ್ಯದ ರಸ್ತೆಯಲ್ಲಿ ಇವ್ರು ನಿಲ್ಲಿಸ್ಬಿಟ್ರೆ ಹಿಂದ್ಗಡೆಯಿಂದ ವೆಹಿಕಲ್ ಬರ್ತವೆ. ಈಗ ಮೊನ್ನೆನೂ ಒಂದು ಆಕ್ಸಿಡೆಂಟ್ ಆಯಿತು. ಅದನ್ನೆಲ್ಲರೂ ಲಾರಿ ಡ್ರೈವರ್ಗಳು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಲಾರಿಗಳು ಸೈಡ್ಗಾರು ಹಾಕ್ಬಿಟ್ಟು ಅವರು ಇದು ಮಾಡಬೇಕಾಗತ್ತೆ. ಪರ್ಮಿಟ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗಾದ್ರೂ ಅಟ್ಲೀಸ್ಟ್ ಪರ್ಮಿಟಾರು ತೋರಿಸ್ಬೇಕು. ಕೆಲವೊಂದು ಗಾಡಿಗಳಲ್ಲಿ ಏನು ಮಾಡ್ತಾರೆ, ಪರ್ಮಿಟು ಇರುತ್ತೆ, ಏನಕ್ಕೆ ನಿಲ್ಲಿಸ್ಬಿಟ್ಟು ಎದುರ್ಕೊಂಡು ಓಡೋಗ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರದ್ದಲ್ಲದೆ ಇದ್ರು ಗಾಡಿ ಅವ್ರ ಓನರರು ಹೇಳಿ ಕಳಿಸ್ಬೇಕು ಆ ಡ್ರೈವರ್ಗಳಿಗೆಲ್ಲ. ಆ ಓನರ್ಗಳು ಹೇಳಲ್ಲ ಕರೆಕ್ಟಾಗಿ. ಲಾರಿ ಮಾಲೀಕರುಗಳಿಗೂ ಹೇಳ್ತಾ ಇದ್ದೀನಿ, ಲಾರಿ ಮಾಲೀಕರುಗಳು ಏನೇ ಇದ್ರು ಡ್ರೈವರ್ಗಳಿಗೆ ನೀವು ಮಾಹಿತಿ ಕೊಡಿ. ಪರ್ಮಿಟ್ ಇರೋದನ್ನ ನೀಟಾಗಿ ನಮ್ಮ ಸ್ಟಾಫ್ ಆಗಲಿ, ನಾನಾಗಲಿ, ನಮ್ಮ ಜಿಯಾಲಜಿಸ್ಟ್ ಆಗಲಿ ಯಾರೇ ಚೆಕ್ ಮಾಡಿದ್ರು ಕರೆಕ್ಟಾಗಿ ತೋರಿಸ್ಲಿ. ಅವರು ತೋರಿಸ್ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ಬೇಕು. ಇಲ್ಲ ಪರ್ಮಿಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಸೈಡ್ಗಾರು ಹಾಕಕ್ಕೆ ಹೇಳಿ. ಇದರಿಂದ ನಾವು ಚೆಕ್ ಮಾಡ್ತಿರ್ತೀವಿ ಹೈವೇಗಳಲ್ಲಿ, ಬೇರೆ ಪಬ್ಲಿಕ್ ಅವ್ರಿಗೂ ತೊಂದರೆ ಆಗುತ್ತೆ, ಇನ್ನೊಬ್ರಿಗೂ ತೊಂದರೆ ಆಗುತ್ತೆ. ಹಂಗೆ ಮಾಡ್ದಂಗೆ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಯಾವ ಓನರ್ ಇರ್ತಾರೋ ಲಾರಿ ಓನರ್ಗಳು ಅವ್ರಗಳಿಗೆಲ್ಲ ಹೇಳ್ತಾ ಇದ್ದೀನಿ. ಇವತ್ತು ದಿನ ಹಿಂಗಾಗಿದೆ. ಅಲ್ಲಿ ನಮ್ಮ ಸ್ಟಾಫು, ನಮ್ಮ ಜಿಯಾಲಜಿಸ್ಟ್ ಚೆಕ್ ಮಾಡ್ಬೇಕಾದ್ರೆ ಅವ್ರು ಪರ್ಮಿಟ್ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆ ಲಾರಿ ನಿಲ್ಲಿಸ್ಬಿಟ್ಟು ಓಡೋಗಿದ್ದಾನೆ. ಹಂಗಾಗಿ ಒಂದು ಸ್ಟಾಫ್ ಕರೆದು ಅಲ್ಲೇ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ ಅವರು. ಅದೇನಿದೆಯೋ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ನಾವು. ಅಕಸ್ಮಾತ್ ಅವನ ಹತ್ರ ಪರ್ಮಿಟ್ ಇಲ್ಲ ಅಂತಂದರೆ ಪೆನಾಲ್ಟಿ ಕಟ್ಟಲಿ. ಪೆನಾಲ್ಟಿನೂ ಕಟ್ಟಕ್ಕಾಗಲಿಲ್ಲ ಅಂದರೆ ಅದೇನಿದೆ ಕಾನೂನು ರೀತಿ ಅವ್ರ ಮೇಲೆ ಕೇಸ್ ಮಾಡಿ ಕ್ರಮ ವಹಿಸ್ತೀವಿ. ನಮ್ಗೆ ಯಾವ್ದು ಕಂಪ್ಲೇಂಟ್ಸ್ ಬಂದಿಲ್ಲ. ಹಂಗೇನಾದ್ರು ಬಂದ್ರೆ ಅದೇನಿದೆ ನಿಯಮಾನುಸಾರ ನಾನು ಕ್ರಮ ವಹಿಸ್ತೀನಿ. ಇನ್ನಾದ್ರೂ ಲಾರಿ ಚಾಲಕರು ಎಚ್ಚೆತ್ತು ತಮ್ಮ ಲಾರಿಗಳಿಗೆ ಪರ್ಮಿಟ್ ಇಲ್ಲದ ಗಾಡಿಗಳಿದ್ರೆ ಕೂಡಲೇ ತಮ್ಮ ಗಾಡಿಗಳಿಗೆ ಪರ್ಮಿಟ್ ಅನ್ನ ಮಾಡಿಸಿಕೊಳ್ಬೇಕೆಂದು ತಿಳಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.